ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಾತೃಕಾ ಸಂಧಿಯಲ್ಲಿ 27ನೇ ಪದ್ಯ. ವಸುಗಳೆಂಟು ನವಪ್ರಜೇಶರು ಶ್ವಸನ ಗಣದೈವತ್ತು ಏಕಾದಶ ದಿವಾಕರರೆನಿತೆ ರುದ್ರರು ಅಶ್ವಿನಿಗಳೊಂದೊಂದು. ದಶವಿಹೀನ ಶತಾಖ್ಯ ಈ ಸುಮನಸರೊಳಗೆ ಚತುರಾತ್ಮ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿದ್ದು. ವಸುಗಳು 8 ಜನರು, ನವಪ್ರಜೇಶರು 9 ಜನ ಬ್ರಹ್ಮಪುತ್ರರು, ಮರಿಚಾದಿ ಋಷಿಗಳು, ಶ್ವಸನಗಣ 50, ಮರುದ್ಗಣಗಳು 49, ಅಹಂಕಾರ ಪರ ಕೂಡಿ 50 ಜನ. ಏಕಾದಶ ದಿವಾಕರರು, ವಿವಸ್ವಾನ್ ನಾಮಕ ಸೂರ್ಯನ ಬಿಟ್ಟು ಉಳಿದು 11 ಜನ ಸೂರ್ಯರು. ಇಣಿತೆ ರುದ್ರ, ಇಷ್ಟೇ 11 ಜನ ರುದ್ರಗಣದವರು. ಅಶ್ವಿನಿ ದೇವತೆಗಳಿಬ್ಬರು. ಹೀಗೆ ದಶವಿಹೀನ ಶತಾಖ್ಯರು 10 ಕಡಿಮೆ ಶತಾಖ್ಯರು ಅಂದರೆ 90 ನಾಮವುಳ್ಳ ದೇವತೆಗಳು. ಈ ಸುಮನಸರೊಳಗೆ, ಈ ದೇವತೆಗಳೊಳಗೆ ಬ್ರಹ್ಮ ಸಮೀರ ಖಗಪ ಗರುಡ ಫಣೀಂದ್ರ ಶೇಷ ಇವರಲ್ಲಿ ಈ 4 ಜನರಲ್ಲಿ 4 ರೂಪದಿಂದ ಇದ್ದು ನಿಯಮಿಸುತ್ತಾನೆ ಪರಮಾತ್ಮ. ಖಗಪ ಗರುಡ ಫಣೀಂದ್ರ ಶೇಷ ಇದರಲ್ಲಿ. ವಸುಗಳು 8, ಪ್ರಜೇಶ್ವರರು 9, ಮರುತ್ಗಳು 50, ರುದ್ರರು 11, ಸೂರ್ಯರು 11, ಅಶ್ವಿನಿ ದೇವತೆಗಳು ಒಟ್ಟು 90 ಜನ. ವಸು ಮುಂತಾದ 90 ದೇವತೆಗಳಲ್ಲಿರುವ ಪರಮಾತ್ಮನ ರೂಪಗಳ ಬಗ್ಗೆ ಹೇಳಿದ್ದಾರೆ. ಬ್ರಹ್ಮ, ವಾಯು, ಗರುಡ ಶೇಷರಲ್ಲಿ ನಿಂತು ತನ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಪರಮಾತ್ಮ ನಿಯಮನವನ್ನು ಮಾಡ್ತಾ ಇದ್ದಾನೆ. ತೋರು ತೆಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಶಂಕದಲ್ಲಿ ಪ್ರತಿಹಾರ ಗದೆಯಲ್ಲಿ ನಿಧನ ಪದ್ಮದಲಿಪ್ಪ ಪ್ರಸ್ತಾವ. ಕಾರುಣಿಕನುದ್ಗೀತ ನಾಮದೆ ಮಾರಮಣನೈ ರೂಪಗಳ ಶಂಖಾರಿ ಮೊದಲಾದ ಆಯುಧಗಳು ಸ್ಮರಿಸಿ ಧರಿಸುತ್ತಿರು. ತೋರು ತೆಪ್ಪನು ಚಕ್ರ, ಹಿಂಕಾರ ನಾಮಕ ಪರಮಾತ್ಮನು, ಚಕ್ರದಲ್ಲಿ ಹಿಂಕಾರ ನಾಮಕ ಪರಮಾತ್ಮನು, ಶಂಖ ಮುದ್ರೆಯಲ್ಲಿ ಪ್ರತಿಹಾರ ನಾಮಕ ಪರಮಾತ್ಮನು, ಗದೆಯಲ್ಲಿ ನಿಧನ ನಾಮಕ ಪರಮಾತ್ಮನು, ಪದ್ಮದಲ್ಲಿ ಪ್ರಸ್ತಾವ, ಚಕ್ರದಲ್ಲಿ ಹಿಂಕಾರ ನಾಮಕನು, ಶಂಖ ಮುದ್ರೆಯಲ್ಲಿ ಪ್ರತಿಹಾರ ನಾಮಕ ಪರಮಾತ್ಮನು, ಗದೆಯಲ್ಲಿ ನಿಧನ ನಾಮಕ ಪರಮಾತ್ಮನು, ಪದ್ಮದಲ್ಲಿ ಪ್ರಸ್ತಾವ. ಉದ್ಗೀತ ನಾಮದಿಂದ ಪರಮಾತ್ಮ ಸ್ವರೂಪಾಯುಧ ರೂಪಗಳಿವು. ಈ ನಾಮಗಳಿಂದ ಮಾರಮಣನ ಲಕ್ಷ್ಮೀಪತಿಯ 5 ರೂಪಗಳನ್ನು ಚಿಂತಿಸಿ ಪರಮಾತ್ಮನ ಸ್ವರೂಪಾಯುಧ ಶಕ್ತಿಯಿಂದ ಶೋಭಿಸುತ್ತಾ ಈ ಪಿಂಡಾಂಡ ಕಾರ್ಯ ನಡೆಯುತ್ತೆ. ಈ ಪರಮಾತ್ಮನ ಮುದ್ರಾ ಚಿಹ್ನೆಗಳಿಂದ ಬಾಹ್ಯ ದೇಹಾಲಂಕಾರವು ಶುಚಿಯಾಗುತ್ತದೆ. ಇವು ಕೇವಲ ವೈಷ್ಣವ ಚಿಹ್ನೆಗಳು, ಬಹಿರಂಗ ಶುಚಿಗೆ ಕಾರಣವೆಂದು ಭಾವಿಸ್ತಾ ಶಂಖ, ಚಕ್ರ ಮೊದಲಾದ ಆಯುಧಗಳನ್ನು ಧರಿಸುತ್ತಲಿರುತ್ತಿರಬೇಕು. ನಾರಾಯಣ ಮುದ್ರದಲ್ಲಿ ಉದ್ಗೀತ ಎಂಬ ಪರಮಾತ್ಮ ಇದ್ದಾನೆ. ಉದ್ಗೀತನು ಶ್ರೀವತ್ಸ ಚಿಹ್ನೆಯಲ್ಲಿ ಸ್ಮರಿಸಬೇಕೆಂದು ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ತನುವೆ ರಥವಾಗಾಭಿಮಾನಿಯ ಗುಣವೆನಿಸುವಳು ಶ್ರೋತ್ರದಳು ರೋಹಿಣಿ ಶಶಾಂಕರು ಪಾಶಪಾಣಿಗಳ ಅಶ್ವವೆಂದೆನಿಸೆ. ಇನನು ಸಂಜ್ಞಾದೇವಿಯರು ಇಹರಳ ಅನಲಲೋಚನ ಸೂತ ನೆನೆಸುವ ಪ್ರಣಮಪಾದ್ಯ ಪ್ರಾಣನಾಮಕ ರಥಿಕ ನೆನೆಸುವನು. ತನುವೇ ರಥ, ಈ ಪ್ರಸಿದ್ಧ ದೇಹವೇ ದೇವರಿಗೆ ದೇವರಥವಾಗಿದೆ. ವಾಗಾಭಿಮಾನಿಯ ಗುಣವೆನಿಸುವಳು, ವಾಕ್ಕಿಗೆ ಅಭಿಮಾನಿಯಾಗಿರುವಂತಹ ಉಮಾದೇವಿಯರು ಗುಣರಜ್ಜು ಹಗ್ಗದ ರೂಪದಲ್ಲಿರುವರು. ಶ್ರೋತ್ರದಳು ರೋಹಿಣಿ ಶಶಾಂಕರು, ಬಲ ಎಡಗಿವಿಯಲ್ಲಿ ಚಂದ್ರದೇವರಿದ್ದಾರೆ. ತತ್ಪತ್ನಿ ರೋಹಿಣಿ ದೇವಿಯರು. ಪಾರ್ಶ್ವದಲ್ಲಿ ಕುದುರೆಗಳು.
ಈನನು ಅಂದರೆ ಸೂರ್ಯದೇವನು, ತತ್ಪತ್ನಿ ಸಂಜ್ಞಾದೇವಿಯರು ಕಣ್ಣಿನಲ್ಲಿದ್ದಾರೆ. ಮುಂದಿನ 2 ಕುದುರೆಗಳು, ಈ 4 ಕುದುರೆಗಳು ಅಂದರೆ 4 ಜನ ಶ್ರೋತೃ ಚಕ್ಷುರೇಂದ್ರಿಯ ದೇವತೆಗಳು. ವಿಷಯ ಕಿವಿಯಿಂದ ಒಳ್ಳೆಯ ಸ್ವರ ಕೇಳುವುದು, ಗಾನಾದಿಗಳು ಇತ್ಯಾದಿ. ಕಣ್ಣಿನಿಂದ ಸುಂದರ ರೂಪ ನೋಡುವುದು, ವಿಷಯಗಳಿಂದ ದೂರ ಇರಬೇಕು. ತೈಜಸ ಬುದ್ಧಾಭಿಮಾನಿ ಉಮಾದೇವಿಯರು ವಿಷಯ ದೂರೀಕರಿಸಿ ತನ್ನ ವಶದಲ್ಲಿ ಇರಿಸ್ಕೋತಾಳೆ. ಪಾಶಪಾಣಿಗಳಾದ ಉಮೆ ಅಧೀನದಲ್ಲಿವೆ. ಇಂದ್ರಿಯ ರೂಪರಾದ 4 ಕುದುರೆ, 4 ಜನ ದೇವತೆಗಳು. ಉಮೆಯ ರೂಪ ಹಗ್ಗದಿಂದ ಬಂಧಿತರಾಗಿದ್ದಾರೆ. ಈ ಉಮಾದೇವಿಯರು ಹಗ್ಗವು ಲಗಾಮು ಸಾರಥಿ ಕೈಲಿ ಇರುವಂತೆ ಉಮಾಪತಿಯಾದ ವೈಕಾರಿಕ ರುದ್ರದೇವರು ಈ ರಥಕ್ಕೆ ಸಾರಥಿಯಾಗಿದ್ದಾರೆ. ಅನಲಲೋಚನ ಸೂತನೆನಿಸು ಅಗ್ನಿಯ ಕಣ್ಣಾಗಿ ಉಳ್ಳವರಾದ ಮಹಾರುದ್ರ ದೇವರು ಸಾರಥಿ ಎನಿಸ್ಕೋತಾರೆ. ದೇವರ ರಥದಲ್ಲಿ ಪ್ರಣವ ಪ್ರತಿಪಾದ್ಯ ಓಂಕಾರ ಪ್ರತಿಪಾದ್ಯ ಪ್ರಾಣಾಂತರ್ಯಾಮಿ ಪ್ರಾಣನಾಮಕ ಹರಿಯು ಜೀವಾಂತರ್ಯಾಮಿಯಾದ ಪರಮಾತ್ಮನು ರಥಿಕನು ರಥದಲ್ಲಿ ಕೂಡುವಂತಹ ಸ್ವತಂತ್ರ ಪುರುಷನಾಗಿದ್ದಾನೆ. ರಥಿಕನ ಅನುಸಾರವಾಗಿ ಸಾರಥಿಯು ರಥವನ್ನು ನಡೆಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಮಿತ ಮಹಿಮನ ಪಾರ ಗುಣಗಳ ಅಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೇ ತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವರುತ್ಸುರೇಂದ್ರಾದ್ಯಮರರನು ದಿನ ತಿಳಿಯಲರಿಯರು ಸ್ವಮಹಿಮಗಳ ಅದ್ಯಾಂತ ಮಧ್ಯಗಳೆರಿವ ಸರ್ವಜ್ಞ ಅಮಿತ ಅನಂತ ಮಹಿಮೆ ಹೇಳುವಂತಹ ತಿಳಿಯದ ಮಹಿಮನ ಪರಮಾತ್ಮನ ಶ್ರೇಷ್ಠನಾದ ಸರ್ವರಿಂದಲೂ ಪೂಜ್ಯನಾದ ಅಪಾರ ಗುಣಗಳ ಮಹಾಲಕ್ಷ್ಮೀ ದೇವಿಯಿಂದಲೂ ಪೂರ್ತಿಯಾಗಿ ತಿಳಿಯಲು ಸಾಧ್ಯವಿಲ್ಲ. ಅಪಾರ ಮೇರೆ ಇಲ್ಲ, ಲೆಕ್ಕಕ್ಕೆ ನಿಲುಕದ ಅನಂತ ಗುಣಗಳನ್ನು ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಅಜಾದಿ ಪಂಚಾಶದ್ವರ್ಣಗಳಿಂದ ನಿತ್ಯ ಒಂದೇ ರೀತಿಯಾಗಿ ಸಮಿತ ಕೂಡಿರುವ ಶ್ರುತಿ ವೇದಗಳು ಸ್ಮೃತಿಗಳು ಹೊಂದಲಾಗ್ತದೇನೋ ಅಂತ ಹೇಳ್ತಾರೆ. ಹೊಗಳಲು ಎಂದಿಗೂ ಪೂರ್ಣವಾಗಿ ತಿಳಿಯಲು ಶಕ್ಯವಿಲ್ಲ. ತದಭಿಮಾನಿಗಳೆನಿಸಿಕೊಂಬ ಈ ವೇದ ಸ್ಮೃತಿ ಅಭಿಮಾನಿಗಳಾದ ಕಮಲಸಂಭ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು, ಸುರೇಂದ್ರಾದ್ಯ ದೇವತೆಗಳು ತಿಳಿಯಲು ಶಕ್ಯರಲ್ಲ. ಮಹಿಮೆಗಳ ಆದ್ಯಂತ ಮಧ್ಯಗಳರಿವ ಸರ್ವಜ್ಞ ಪರಮಾತ್ಮನು ಎಲ್ಲವನ್ನು ಬಲ್ಲವನಾದುದರಿಂದ ತನ್ನ ಮಹಿಮೆಗಳ ಆದಿ ಮಧ್ಯ ಅಂತ ಕೊನೆಗಳು ಅವನೇ ತಿಳ್ಕೊತಾನೆ. ಪರಮಾತ್ಮನು ಅನಂತ ಕಾಲದಲ್ಲಿ ಶಶ್ವದೇಕ ಪ್ರಕಾರನಾಗಿ ಇರುವ ಈತನಿಗೆ ಆದಿ ಹುಟ್ಟು ಸ್ಥಿತಿಗಳು ಕೊನೆಗಳೇ ಇಲ್ಲ. ಕಾರಣ ಅವನು ಅನಂತನಾಗಿದ್ದಾನೆ. ತನ್ನ ಅನಂತ ಮಹಿಮೆಗಳನ್ನು ತಾನೇ ಬಲ್ಲವನಾಗಿದ್ದಾನೆ. ವಿತ್ತ ದೇಹಾಗಾರದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಬಡಿಸುತ್ತ ಉತ್ತಮಾಧಮ ಮಧ್ಯಮರ ಕೃತಕೃತ್ಯನಾಗುತ್ಮತ್ತನಾಗದೆ ಭೃತ್ಯನಾನೆಂದು. ವಿತ್ತ ಅಂದರೆ ಧನ, ದೇಹ ಅಂದರೆ ತನ್ನ ದೇಹ, ಆಗಾರ ಅಂದರೆ ಮನೆ, ದಾರ ಅಂದರೆ ಹೆಂಡತಿ, ಆಪತ್ಯ ಅಂದರೆ ಪುತ್ರರು, ಮಿತ್ರಾದಿ ಸ್ನೇಹಿತರು ಮುಂತಾದ ಭಗವದ್ಭಕ್ತರಾದ ಬಾಂಧವ ವಿಷ್ಣು ಭಕ್ತಾಶ್ಚ ಅನ್ನುವಂತೆ ಇವರಲ್ಲಿ ಶ್ರೀಹರಿ ತನ್ನ ಬಿಂಬರೂಪಿಯಾದ ಪರಮಾತ್ಮನು ಪ್ರತ್ಯಗಾತ್ಮ ಅಂದರೆ ಆತ್ಮ ಪರಮಾತ್ಮ ತನ್ನ ಬಿಂಬರೂಪಿಯಾದ ಪರಮಾತ್ಮನು ಜೀವನಿಂದ ಭಿನ್ನನಾಗಿ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನು ಅಂತರ್ನಿಯಾಮಕನಾಗಿದ್ದಾನೆ. ನೆಲೆಸಿಪ್ಪನೆಂದರಿದು ಈ ರೀತಿಯಾಗಿದ್ದಾನೆ ಅಂತ ತಿಳಿದು, ನಿಯಾಮಕನೆಂದು ತಿಳಿದು, ಅಂತರಂಗ ನಿಯಾಮಕ ಅಂತ ತಿಳಿದುಕೊಂಡು ನಿತ್ಯದಲ್ಲಿ ಅವರನ್ನು ಸಂತೃಪ್ತಿಪಡಿಸುತ್ತಾ ಪ್ರತಿ ಕಾಲಕ್ಕೆ ಅವರ ಮನಸ್ಸಿಗೆ ಪ್ರೀತಿಯಾಗುವಂತೆ ಸಮಾಧಾನ ಮಾಡುತ್ತಾ ತೃಪ್ತಿಗೊಳಿಸಬೇಕು. ಉತ್ತಮ, ಶ್ರೇಷ್ಠರು, ಮಧ್ಯಮರು, ಅಧಮರು ಎಂದು ಭಗವದ್ಭಕ್ತರಲ್ಲಿ 3 ಜನ ಅಧಿಕಾರಗಳ ಅಯೋಗ್ಯತಾನುಸಾರ ಅನುಸರಿಸಿ ತೃಪ್ತಿಪಡಿಸಿ ಪ್ರೀತಿ ಸಂಪಾದಿಸು ಅಂತ ಹೇಳ್ತಾರೆ. ಇವರ ಪ್ರೀತಿಯೇ ಪರಮಾತ್ಮನ ಪ್ರೀತಿ ಎಂಬ ಭಾವನೆ ಇರಬೇಕು. ಹೀಗೆ ಶಾಸ್ತ್ರೋಕ್ತವಾಗಿ ಹೇಳಿದಂತೆ ಮಾಡುವ ಕಾರ್ಯ ಮಾಡಿ ಕೃತಕೃತ್ಯ ಪುಣ್ಯವಂತನಾಗು. ಸದಾ ಸರ್ವರ ಭೃತ್ಯ ನಾನೆಂದು, ನಾನು ದಾಸರ ದಾಸನೆಂದು ಸ್ಮರಿಸ್ತಾ ಇರು. ಉನ್ಮತ್ತನಾಗದೆ ನಾನೇ ಶ್ರೇಷ್ಠ,
ನಾನೇ ಕರ್ತ ಅಂತ ಅಹಂಕಾರ ತುಂಬಿದ ಸೊಕ್ಕಿನವನಾಗಬೇಡ ಅಂತ ದಾಸರು ಹೇಳ್ತಾ ಇದ್ದಾರೆ. ದೇವದೇವೇಶನ ಸುಮೂರ್ತಿ ಕಳೇವರದೊಳಗ ನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠ್ಠಲ ತಾವಲೆದು ಕಾರುಣ್ಯದಲ್ಲಿ ಭವನೋ ಪರಿಹರಿಸುವನು ಪ್ರವಿತತ ಪತಿತ ಪಾವನನು. ದೇವ ಕ್ರೀಡಾದಿಗುಣ ವಿಶಿಷ್ಟನಾದ ದೇವೇಶ ಬ್ರಹ್ಮಾದಿಗಳಿಗೆ ಈಶನಾದ ಪರಮಾತ್ಮನ ಸುಮೂರ್ತಿ ಸಮೀಚೀನವಾದ ಸಚ್ಚಿದಾನಂದ ಮೂರ್ತಿ ರೂಪಗಳನ್ನು ತನ್ನ ಬಿಂಬನಿಗೆ ಅಭಿನ್ನವಾದುದೆಂದು ಕಳೇವರದೊಳಗೆ ಅನವರತ ದೇಹದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಯಾವ ಮೂರ್ತಿಗಳನ್ನು ಧ್ಯಾನೋಪಾಸನೆ ಕ್ರಮವಾಗಿ ಅನವರತ ಪ್ರತಿನಿತ್ಯ ಬಿಡದೆ ಸಂಭಾವಿಸುತ್ತಾ ಒಳ್ಳೆ ಭಕ್ತಿಯಿಂದ ತಿಳಿಯುತ್ತಾ ಗೌರವದಿಂದ ತಿಳಿಯುತ್ತಾ ಮನ್ನಿಸುತ್ತಾ ಚಿಂತನೆ ಮಾಡುವುದು ನೋಡುತ್ತಾ ಈ ಎಲ್ಲ ರೂಪಗಳನ್ನು ಗುರುವರ ಅನುಗ್ರಹದಿಂದ ಕಾಣುತ್ತಾ ಪೂಜಿಸುತ್ತಾ ಅಂದರೆ ಧ್ಯಾನೋಪಾಸನೆಯಿಂದ ಸಕಲ ಪೂಜಾ ವಿಧಾನ ತಿಳಿದು ಪೂಜಾ ಮಾಡುವುದು, ಸುಖಿಸತಿರು ಬಿಡದೆ ನಿತ್ಯ ಬಿಡದೆ ಪೂಜಿಸಿ ಆನಂದ ಪಡಬೇಕು ಅಂತ ಹೇಳ್ತಾರೆ. ಹೀಗೆ ಧ್ಯಾನೋಪಾಸನಾ ರತರಾಗಿ ಪೂಜಿಸಿದರೆ ಶ್ರೀವರ ಶ್ರೀ ಲಕ್ಷ್ಮೀಪತಿಯಾದ ಜಗನ್ನಾಥ ಜಗತ್ತಿಗೆ ಸ್ವಾಮಿಯಾದ ವಿಠ್ಠಲ ಅಜ್ಞಾನಿಗಳ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನಪ್ರದನಾದ ಪರಮಾತ್ಮನಿಂದ ಅಭಿನ್ನವಾದ ವಿಠ್ಠಲ ನಾಮಕ ಪರಮಾತ್ಮನು ಕಾರುಣ್ಯದಲ್ಲಿ ಒಲಿದು ಏನಂ ಮೋಚಯಾಮಿ ಎಂಬ ಕರುಣೆಯಿಂದ ಪ್ರಸನ್ನನಾಗಿ ಅಂತರಂಗದಲ್ಲಿ ಹೊಳೆದು ಭವನೋವನ್ನು ಪರಿಹಾರ ಮಾಡ್ತಾನೆ. ಭವ ಅಂದರೆ ಸಂಸಾರಕ್ಕೆ ಕಾರಣವಾದ ಲಿಂಗದೇಹವನ್ನು ಬಿಡಿಸಿ ಸ್ವರೂಪ ಸುಖವನ್ನು ಕೊಡ್ತಾನೆ. ಪ್ರವಿತತ ಸಕಲ ಜಡ ಜಂಗಮರಲ್ಲಿ ವ್ಯಾಪ್ತನಾದವನು ಪತಿತ ಪಾವನ ಶರಣಾಗತರಾದವರ ಪಾಪವನ್ನು ಕಳೆಯವನಾದ ಪರಮಾತ್ಮ ಕರುಣಾಳು ಎಂದು ಸ್ತೋತ್ರ ಮಾಡಿದ್ದಾರೆ. ಈ ರೀತಿಯಾಗಿ ಸಂಧಿಯನ್ನು ದಾಸರು ಮುಗಿಸ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಸಂಧಿ ಎಷ್ಟು ಇದಾಗಿದೆ. ಇನ್ನು ಮುಂದಿನ ಸಂಧಿ ವರ್ಣಪ್ರಕ್ರಿಯಾ ಸಂಧಿ, ಅದನ್ನು ನಾಳೆಯಿಂದ ನೋಡೋಣಂತೆ. ಸರಿಯಾಗಿ ತಿಳಿದುಕೊಂಡು ಮಾಡಿ, ದೇವರು ಆವಾಗ ಅನುಗ್ರಹ ಮಾಡ್ತಾನೆ. ನಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರಲ್ಲ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ, ಯಾವ ರೀತಿಯಾಗಿ ಆ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು ಅದನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.